ನಿಮಗೆ ಗೊತ್ತಿರಲಿ, ಈ ಉತ್ತರ ಕರ್ನಾಟಕ ಒಂದು ಕಾಲದ ಬಲಿಷ್ಠ ಸಾಮ್ರಾಜ್ಯಗಳಿಗೆ ನೆಲೆ ಕೊಟ್ಟಿದ್ದ ಭೂಮಿ. ಕನ್ನಡ ಸಾಮ್ರಾಜ್ಯದ ಹುಟ್ಟಿಗೆ, ಬೆಳವಣಿಗೆಗೆ, ಅಳಿವಿಗೆ ಸಾಕ್ಷಿಯಾದ ಸ್ಥಳ. ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ವಿಜಯನಗರದ ಅರಸರು, ಹೀಗೆ 4 ಪ್ರಬಲ ಸಾಮ್ರಾಜ್ಯಗಳ ರಾಜಧಾನಿಗಳಿದ್ದದ್ದು ಈ ಕಡುಗಪ್ಪು ಮಣ್ಣಲ್ಲೇ. ನಾವಿವತ್ತು ಬಾದಾಮಿ, ಮಾನ್ಯಖೇಟ, ಕಲ್ಯಾಣ ಹಾಗೂ ಹಂಪಿಯನ್ನ ನೋಡಬೇಕು ಅಂದ್ರೆ ಈ ಕರುನಾಡಿಗೆ ಕಾಲಿಡಲೇಬೇಕು. ಬಿಜಾಪುರದ ಸುಲ್ತಾನರು, ಬೀದರಿನ ಬರೀದ್ ಶಾಹಿಗಳು, ಸುರಪುರದ ನಾಯಕರು, ಹೀಗೆ 10 ಹಲವು ರಾಜವಂಶಗಳು ಹಾಗೂ ಪಾಳೆಯಗಾರರ ನಾಡಾಗಿತ್ತು ಈ ಭೂಮಿ. ಶತಮಾನಗಳ ಹಿಂದೇನೆ ಸಮೃದ್ಧ ಆಡಳಿತವನ್ನು ಕಂಡಿದ್ದ ಬಸವಾದಿ ಶರಣರು, ಶರೀಫರಂಥ ಸಂತರು ನಡೆದಾಡಿದ ಈ ಪವಿತ್ರ ಭೂಮಿ ಈಗ ಹಿಂದುಳಿದಿದೆ ಅಂತ ಅನ್ನಿಸ್ಕೊಳ್ತಿರೋದಾದ್ರೂ ಯಾಕೆ? ಗೆಳೆಯರೇ, ಉತ್ತರದಲ್ಲಿ ಏನಿಲ್ಲ ಹೇಳಿ. ಫಲವತ್ತಾದ ಭೂಮಿ ಇದೆ, ಇಲ್ಲಿ ಜೀವ ನದಿಗಳಿವೆ. ಕೃಷ್ಣ, ಭೀಮಾ, ತುಂಗಭದ್ರಾ ನದಿಗಳು ಈ ಮಣ್ಣಲ್ಲಿ ಚಿನ್ನ ಬೆಳೆಯೋ ಹಾಗೆ ಮಾಡಿವೆ. ಘಟಪ್ರಭಾ, ಮಲಪ್ರಭೆಯರ ಪಕ್ಕದಲ್ಲೇ ಸಕ್ಕರೆಯ ನಾಡು ಮೈದಳೆದು ನಿಂತಿದೆ. ದಕ್ಷಿಣ ಕರ್ನಾಟಕ ಭಾಗಕ್ಕಿಂತಲೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿಲ್ಲಿವೆ. ದಕ್ಷಿಣಕ್ಕಿಂತ ಹೆಚ್ಚು ಭತ್ತವನ್ನ ಬೆಳೆಯೋ ಪ್ರದೇಶ ಇಲ್ಲಿದೆ. ತೊಗರಿಯ ಕಣಜ ಇರೋದು ಇಲ್ಲೇನೆ. ಹಾಗಿದ್ರೂ ಕೂಡ ಇಲ್ಲಿ ಬಡತನ ತಾಂಡವವಾಡ್ತಿದೆ. ಈ ಭಾಗ ಅಭಿವೃದ್ಧಿಯಾಗ್ತಿಲ್ಲ. ಗೆಳೆಯರೇ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕವನ್ನ 22 ಜನ ಮುಖ್ಯಮಂತ್ರಿಗಳು ಆಳು ಹೋಗಿದ್ದಾರೆ. ಅದರಲ್ಲಿ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ದೇವರಾಜ ಅರಸು ಹಾಗೂ HD ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಗಳಾದ್ರೆ, ರಾಮಕೃಷ್ಣ ಹೆಗಡೆ 3 ಬಾರಿ, ಯಡಿಯೂರಪ್ಪನವರು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ 22 ಮುಖ್ಯಮಂತ್ರಿಗಳ ಪೈಕಿ ಉತ್ತರ ಕರ್ನಾಟಕದವರು ಎಷ್ಟು ಮಂದಿ ಅನ್ನೋದನ್ನ ನಾವಿಲ್ಲಿ ನೋಡ್ಬಿಡೋಣ. ಮೊದಲ ಬಾರಿಗೆ ಉತ್ತರ ಕರ್ನಾಟಕದಿಂದ ಸಿಎಂ ಆಗಿದ್ದು ಬಿಡಿ ಜತ್ತಿ. 1958ರಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗೋ ಜತ್ತಿ ಸರಿಸುಮಾರು 3 ವರ್ಷ 300 ದಿನಗಳ ಕಾಲ ಕರ್ನಾಟಕವನ್ನ ಆಳಿದರು. ಆ ನಂತರ ಹುನಗುಂದದಿಂದ ಗೆದ್ದಿದ್ದ SR ಕಂಠಿ 98 ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ನಂತರದಲ್ಲಿ ನಿಜಲಿಂಗಪ್ಪನವರು ಉತ್ತರ ಕರ್ನಾಟಕದ ಭಾಗದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆದರು. ಅವರು 1962ರ ಚುನಾವಣೆಯಲ್ಲಿ ಶಿಗ್ಗಾವಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಇದಕ್ಕೂ ಮೊದಲೇ ಅಂದ್ರೆ 1956ರಲ್ಲಿ ನಿಜಲಿಂಗಪ್ಪ ಮುಖ್ಯಮಂತ್ರಿಯಾಗಿದ್ದರೂ ಕೂಡ ಅವತ್ತಿಗವರು ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದಿಂದ ಗೆದ್ದಿದ್ದ ಕಾರಣ BD ಜತ್ತಿ ಅವರನ್ನ ನಾನು ಮೊದಲ ಉತ್ತರ ಕರ್ನಾಟಕದ ಸಿಎಂ ಅಂತ ಹೇಳಿದ್ದು. ಸೊ ನಿಜಲಿಂಗಪ್ಪನವರ ನಂತರ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದು ವೀರೇಂದ್ರ ಪಾಟೀಲ್ರು. ಅವರು 1968ರಿಂದ 1971ರವರೆಗೆ ಮುಖ್ಯಮಂತ್ರಿಯಾಗಿದ್ರು. ಆ ನಂತರ ಮತ್ತೆ ಉತ್ತರಕ್ಕೆ ಸಿಎಂ ಗಾದಿ ಸಿಕ್ಕಿದ್ದು 1988ರಲ್ಲಿ. ಅಂದ್ರೆ ಸುಮಾರು 17 ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಯಾರೊಬ್ಬರು ಸಿಎಂ ಆಗಲಿಲ್ಲ. ಆ ನಂತರ ಅಂದ್ರೆ 1988ರಲ್ಲಿ ಹುಬ್ಬಳ್ಳಿ ಗ್ರಾಮಾಂತರ ಕ್ಷೇತ್ರದಿಂದ ಗೆದ್ದಿದ್ದ SR ಬೊಮ್ಮಾಯಿ ಈ ರಾಜ್ಯದ ಮುಖ್ಯಮಂತ್ರಿಯಾದರು. ಬೊಮ್ಮಾಯಿ ಅವರ ನಂತರ ವೀರೇಂದ್ರ ಪಾಟೀಲರು ಮತ್ತೊಮ್ಮೆ ಮುಖ್ಯಮಂತ್ರಿಯ ಹುದ್ದೆಯನ್ನ ಅಲಂಕರಿಸಿದರು. ವೀರೇಂದ್ರ ಪಾಟೀಲರ ನಂತರ ಉತ್ತರಕ್ಕೆ ಮತ್ತೆ ಮುಖ್ಯಮಂತ್ರಿಯ ಗದ್ದುಗೆ ಸಿಕ್ಕಿದ್ದು 2004ರಲ್ಲಿ. ಕಾಂಗ್ರೆಸ್ JDS ಸರ್ಕಾರದಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ. ಅವತ್ತು ಜೇವರ್ಗಿಯಿಂದ ಗೆದ್ದಿದ್ದ ಧರ್ಮಸಿಂಗ್ ಹಾಗೂ ಗುರುಮಿಠಕಲ್ನಿಂದ ಗೆದ್ದಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಏರ್ಪಟ್ಟು ಕಡೆಗೆ ಮುಖ್ಯಮಂತ್ರಿಯ ಪದವಿ ಧರ್ಮಸಿಂಗ್ ಅವರ ಪಾಲಾಯಿತು. ಆ ನಂತರ 2013ರಲ್ಲಿ ಉತ್ತರ ಕರ್ನಾಟಕದ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಗೆ 7 ಮಂದಿ ಉತ್ತರ ಕರ್ನಾಟಕದ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು. ಅವರೆಲ್ಲ ಸೇರಿ ಈ ರಾಜ್ಯವನ್ನ ಆಳಿದ್ದು ಬರೋಬ್ಬರಿ 17 ವರ್ಷಗಳ ಕಾಲ. ಕರ್ನಾಟಕ ಏಕೀಕರಣವಾದ ನಂತರದ 63 ವರ್ಷಗಳ ಅವಧಿಯಲ್ಲಿ ಉತ್ತರ ಕರ್ನಾಟಕದ ಕ್ಷೇತ್ರಗಳಿಂದ ಆಯ್ಕೆಯಾದ ಶಾಸಕರು 17 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಗೆಳೆಯರೇ, 17 ವರ್ಷ ಅನ್ನೋದು ಖಂಡಿತ ಕಡಿಮೆ ಅವಧಿ ಏನಲ್ಲ. 17 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಮಾಡಬಹುದಿತ್ತು, ಉತ್ತರ ಕರ್ನಾಟಕವನ್ನ ಎಷ್ಟೆಲ್ಲ ಅಭಿವೃದ್ಧಿ ಮಾಡಬಹುದಿತ್ತಲ್ವಾ? ಇದು ಮುಖ್ಯಮಂತ್ರಿಗಳಾದವರ ಕಥೆ. ಆದ್ರೆ ಇನ್ನು ಯಾರೇ ಮುಖ್ಯಮಂತ್ರಿ ಆದರೂ ಸಚಿವ ಸಂಪುಟದಲ್ಲಿ ಅರ್ಧದಷ್ಟು ಜನ ಉತ್ತರದವರೇ ಇರ್ತಾರೆ. ಅತ್ಯದ್ಭುತವಾದ ಖಾತೆಗಳನ್ನ ನಿಭಾಯಿಸಿದವರಿದ್ದಾರೆ. ಗೃಹ, ಲೋಕೋಪಯೋಗಿ, ಜಲಸಂಪನ್ಮೂಲ, ಗ್ರಾಮೀಣಾಭಿವೃದ್ಧಿಯಂಥ ಅತಿ ಪ್ರಮುಖ ಖಾತೆಗಳು ಉತ್ತರ ಕರ್ನಾಟಕದ ಮಂತ್ರಿಗಳ ಕೈಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಇದ್ವು. ಅವರಿಗೆ ಅವ್ರ ಪ್ರದೇಶನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ತಡೆದಿದ್ರಾ? ಇಷ್ಟಾದರೂ ಅಲ್ಲಿ ಯಾಕೆ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ? ನಾನು
ಉತ್ತರದ ಬಹುಭಾಗಗಳಲ್ಲಿ ಓಡಾಡಿದ್ದೀನಿ. ಅಲ್ಲಿ ವರ್ಷಗಳ ಕಾಲ ಇದ್ದು ಕೆಲಸ ಮಾಡಿದ್ದೀನಿ. ಖಡಕ್ ರೊಟ್ಟಿ ಉಳ್ಳಾಗಡ್ಡಿ ತಿಂದುಕೊಂಡು ಅವ್ರ ನಡುವೆ ಒಂದಾಗಿ ಬದುಕಿದ ನನಗೆ ಅಲ್ಲಿನ ಮುಗ್ಧ ಮನಸ್ಸುಗಳು ಚೆನ್ನಾಗಿ ಅರ್ಥವಾಗಿವೆ. ಆದ್ರೆ ಅಲ್ಲಿಂದಲೇ ಬಂದ ನಾಯಕರಿಗೆ ಯಾಕಿದು ಅರ್ಥ ಆಗಲಿಲ್ಲ? ಅರ್ಥ ಆಗಿಲ್ದೇನಲ್ಲ, ಅವರು ಅಲ್ಲಿನ ಜನರ ಮುಗ್ಧತನವನ್ನ ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಅಲ್ಲಿ ಎರಡೇ ಎರಡು ವರ್ಗಗಳ ಜನ ಇರೋದು. ಒಂದು ಆಳುವ ವರ್ಗ, ಇನ್ನೊಂದು ಆಳಿಸಿಕೊಳ್ಳುವ ವರ್ಗ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅಂತ ಮಾತಾಡೋ ಸಾಕಷ್ಟು ಮಂದಿಯನ್ನ ಗಮನಿಸಿ ನೋಡಿ. ಅವರು ಕೂಡ ಅವರ ನಾಯಕರ ಕೊರಳು ಪಟ್ಟಿ ಹಿಡಿದು ಯಾವತ್ತೂ ಕೇಳೋದಿಲ್ಲ. ಇದನ್ನ ನಾನು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀನಿ. ಅಲ್ಲಿನ ಬಹುತೇಕರು ಮುಗ್ಧ ಜನ. ಯಾರು ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದಾರೆ, ಅವರು ಬರೀ ಬುದ್ಧಿವಂತರಲ್ಲ, ಅತಿ ಬುದ್ಧಿವಂತರು. ಅವ್ರು ಯಾರು ತಮ್ಮ ರಾಜಕಾರಣಿಗಳ ಕತ್ತಿನ ಪಟ್ಟಿಗೆ ಕೈ ಹಾಕಿ ನನ್ನ ಊರಿಗೆ ಬಂದ ಅನುದಾನ ಏನಾತು ಮಗನ ಅಂತ ಯಾವತ್ತೂ ಕೇಳಿಲ್ಲ, ಕೇಳೋದೂ ಇಲ್ಲ. ನಿನ್ನ ಮನ್ಯಾಗ ಫಿಲ್ಟರ್ ನೀರು ಕುಡಿತಿ, ನಾನು ಕೆರಿ ನೀರು ಕುಡಿಬೇಕಾ ಅಂತ ಯಾವತ್ತೂ ದನಿ ಎತ್ತೋದಿಲ್ಲ. ನಿನ್ನ ಮಗನಿಗೆ ಇಂಗ್ಲಿಷ್ ಸಾಲಿ, ನನ್ನ ಮಗ ಕಲಿಯೋ ಸರ್ಕಾರಿ ಸಾಲಿಯೊಳಗ ಮಾಸ್ತರ್ ಯಾಕಿಲ್ಲ ಅಂತ ಕೇಳೋದಿಲ್ಲ. ಬೆಂಗಳೂರಾಗ ಆಸ್ತಿ ಮಾಡಿರಲ್ಲ ಮಕ್ಕಳ, ಇಲ್ಲಿಗೆ ಇಂಡಸ್ಟ್ರಿ ತರ್ಲಾಕ ನಿಮಗೇನಾಗೈತಿ ಅಂತ ಯಾವತ್ತಾದರೂ ಗಟ್ಟಿ ದನಿಲಿ ಕೇಳಿದಿರಾ? ಕೇಳೋದಿಲ್ಲ ನೀವು. ಸ್ನೇಹಿತರೆ, ಸಮೃದ್ಧ ನೀರಿದ್ದು ಕೂಡ ಅಲ್ಲಿನ ಜನ ಕೂಲಿ ಮಾಡೋದಕ್ಕೆ ಬೆಂಗಳೂರಿಗೆ, ಸೊಲ್ಲಾಪುರಕ್ಕೆ, ಗೋವಾಗೆ ಹೋಗಬೇಕು, ಮುಂಬೈ ಸೇರಿ ಅಲ್ಲಿ ದಗಧ ಮಾಡಬೇಕು. ಶರಣರ ನಾಡಿನ ಕೂಸುಗಳ ಬದುಕು ಎಲ್ಲಿಗೆ ಬಂತು ಅಂತ ಮನಸ್ಸು ಕನಲಿ ಹೋಗುತ್ತೆ. ಇದೆಲ್ಲ ಯಾಕೆ ಗೊತ್ತಾ? ನಿಮ್ಮಲ್ಲಿ, ನಿಮ್ಮನ್ನ ಆಳೋ ನಾಯಕರಲ್ಲಿ ಇಚ್ಛಾಶಕ್ತಿ ಇಲ್ಲದೆ ಇರೋದ್ರಿಂದ. ನನಗೆ ಒಂದು ಮಾತು ಹೇಳಿ, ಯಾವತ್ತಾದ್ರೂ ಯಾವ ರಾಜಕಾರಣಿನಾದ್ರೂ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಹೀಗಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ದೊಡ್ಡ ದನಿಲಿ ಮಾತಾಡಿದ್ದನ್ನ ನೀವು ಯಾವತ್ತಾದ್ರೂ ಕೇಳಿದಿರಾ? ನನಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತಾರೆ, ಮಗನಿಗೋ ಮಚ್ಚುಂಗೋ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ರಾಜೀನಾಮೆ ಬೆದರಿಕೆ ಹೊಡ್ತಾರೆ. ಆದ್ರೆ ಅಭಿವೃದ್ಧಿಯ ವಿಷಯದಲ್ಲಿ ಯಾಕೆ ಹೀಗೆ ಮಾತಾಡುವುದಿಲ್ಲ? ನಿಮ್ಮ ಯಾವ ಶಾಸಕರು, ನಾಯಕರ ಆಸ್ತಿಗಳು ಎಷ್ಟು ವರ್ಷಕ್ಕೆ ಎಷ್ಟಾಗಿವೆ ಒಂದ್ಸರಿ ನೋಡ್ಕೊಳ್ಳಿ. ಅದನ್ನೇನು ಸೂರ್ಯಪಾನ ಬೆಳೆದು ದುಡಿದಿದ್ರ? ಅವ್ರ ಮನೆಗಳು ಅಭಿವೃದ್ಧಿ ಆಗ್ತಿವೆ, ನಿಮ್ಮ ಊರುಗಳು ಯಾಕಾಗ್ತಿಲ್ಲ? ಪ್ರವಾಹ ಬಂದು ನಲುಗಿ ಹೋದ ನಂತರ ಕೂಡ ಇನ್ನು ಪರಿಹಾರ ಕಾಮಗಾರಿಗಳು ಯಾಕೆ ಶುರುವಾಗಿಲ್ಲ? ನಿಮ್ಮೂರಿನ ಶಾಸಕರು, ಮಂತ್ರಿಗಳು, ಮಾಜಿ ಶಾಸಕರು ಯಾರನ್ನಾದರೂ ನಿಲ್ಲಿಸಿಕೊಂಡು ಯಾವತ್ತಾದರೂ ಕೇಳಿದೀರಾ? ಉತ್ತರ ಕರ್ನಾಟಕದ ಬಗ್ಗೆ ದಕ್ಷಿಣದ ಮಂದಿ ಮಾತಾಡೋದಿಲ್ಲ ಅಂತ ಆರೋಪ ಮಾಡ್ತೀರಿ. ಪ್ರತ್ಯೇಕ ಉತ್ತರ ಕರ್ನಾಟಕ ಅಂತೀರಿ. ಪ್ರತ್ಯೇಕಗೊಂಡ ಮೇಲೆ ಕೂಡ ನಿಮ್ಮನ್ನ ಆಳೋರು ಇವರೇ ಅಲ್ವೇ? ಅದನ್ನ ಯೋಚನೆ ಮಾಡಿದೀರಾ? ಎಷ್ಟು ದಿನ ಹೀಗೆ? ಗೆಳೆಯರೇ, ಸುದ್ದಿವಾಹಿನಿಗಳಲ್ಲಿ ಉತ್ತರದ ಬಗ್ಗೆ ಯಾರು ಸರಿಯಾಗಿ ತೋರಿಸೋದಿಲ್ಲ, ಸುದ್ದಿ ಮಾಡೋದಿಲ್ಲ ಅನ್ನೋ ಆರೋಪಗಳು ಕೂಡ ಇವೆ. ನಿಮಗೆ ಗೊತ್ತಾ, ಇವತ್ತು ಕರ್ನಾಟಕದ ಬಹುಪಾಲು ಮೀಡಿಯಾ ಹೌಸ್ಗಳಲ್ಲಿ, ಆಯಕಟ್ಟಿನ ಜಾಗಗಳಲ್ಲಿ ಕೂತಿರೋರೆಲ್ಲ ಉತ್ತರದವರೇ. ಅವರಿಗೆ ನಿಮ್ಮ ಬವಣೆಗಳು ಗೊತ್ತಿಲ್ವಾ, ಅಥವಾ ಅವರು ನಿಮ್ಮನ್ನೆಲ್ಲ ಮರೆತು ಹೋಗಿದಾರ?